ಮದುವೆ ಆಗುವ ಒಬ್ಬ ಮಾತ್ರ. ನೀನು ಆಲೋಚನೆ ಮಾಡಬೇಡ. ನೀನು ಪೂಜಿಸುವ ಆರಾಧಿಸುವ ದೇವರು ಶಂಕರ. ಹೌದಪ್ಪ. ಅವನಿಗೆ ರುದ್ರ ಅಂತ ಮತ್ತೊಂದು ಹೆಸರಿದೆ. ರುದ್ರ ಅಂದ್ರೆ ಭಯಂಕರ ಎಂಬ ಅರ್ಥ ಅಲ್ಲ. ರುದಾಂ ದ್ರಾವಯತೀತಿ ರುದ್ರ. ಹಾಗಂದ್ರೆ ಭಕ್ತಾದಿಗಳ ಕಣ್ಣೀರನ್ನು ಒರೆಸುವವನೇ ರುದ್ರ. ಕಾರಣವಾಗಿ ಅವನ ಮೇಲೆ ವಿಶ್ವಾಸ ಇಡು. ಮನೆಗೆ ಅಲ್ಲ, ಯುವರಾಜನ ಮದುವೆ. ನಿನಗೆ ಗೂಬೇದರಾಯ್ತಾ? ನಿನಗೆ ನೀನ್ ಯಾಕೋ ಹೀಗಿದ್ದಿ? ನೀನ್ ಯಾಕೆ ಮುಖ ಗಂಟೆ ಹಾಕೊಂಡದ್ದು? ಇದೆಲ್ಲ ಏನು ಚಂದ ಗೊತ್ತಾಗುವುದಿಲ್ಲ. ಯಾಕೆ? ದೊಡ್ಡವ ನಾನಿರುವಾಗ ಸಣ್ಣವನಿಗೆ ಪ್ರಥಮ ಮದುವೆಯೇ. ಧರ್ಮರಾಜ ಹಿರಿಯನಾದ್ರೂ ಭೀಮಸೇನಿಗಲ್ವ ಮೊದಲು ಮದುವೆ ಆದದ್ದು. ಅಲ್ಲಿ ಧರ್ಮರಾಜನಿಗೆ ಗಡಿಬಿಡಿ ಇರಲಿಲ್ಲ. ಭೀಮನಿಗೆ ಅನಿವಾರ್ಯತೆ ಇತ್ತು. ಏನು ಮತ್ತು ಮಗನೇ ಕಾಣ್ತಾ ಇಲ್ವಲ್ಲ? ಮದುಮಗ ನೀನು ಮಂಗಣ್ಣ. ಯಾಕೋ ಮಾವ ಹೇಗೆ ನಗಾಡ್ತಾನೆ? ಎಷ್ಟೇ ಆಗ್ಲಿ ಅವ ಭಗ್ನ ಪ್ರೇಮಿ ಅಲ್ವ ಮಾವ? ಅಲ್ಲ, ಇದು ಮದುವೆ ಮನೆಯೋ ಮಸಣದ ಮನೆಯೋ ಅಂತ. ಏನಂತದ ಅವನು ಮಸೂಡ್ ನೋಡೆ. ನೀವು ಕನ್ನಡ ನೋಡ್ತಾ ಇದ್ರಿ, ನಾವು ಹೊಣೆಗಾರನ? ಮಗು ಸಿಡುಕ ಬಾರದು ಕಂದ. ಪುರೋಹಿತರಲ್ಲಿದ್ದಾರೋ? ಹೇಳಿದ್ದೇನೆ. ಇವ್ರಯ್ಯ ಏನ್ ಬೇಕಾದ್ರೂ ಮಾಡ್ತಾರೆ. ಯಾವ್ದು ಸಸೂತ್ರ ಇಲ್ಲ ಅಷ್ಟೇ. ಪಟ್ರೆ ಸಮಯಕ್ಕೆ ಸರಿಯಾಗಿ ಬರೋದನ್ನು ಕಲ್ತ್ಕೊಳ್ಳಿ, ಆಯ್ತಾ? ಮುಹೂರ್ತಕ್ಕೆ ಸರಿಯಾಗಿ ಬಂದದ್ದು. ಬಂದದ್ದೇ ಅಲ್ಲ, ಪ್ರಾರಂಭಿಸಿ. ಯಾರಲ್ಲಿ ಶೃಂಗರಿಸಿದರ ಮನೆಯಿರಲಿದು, ಮಂಗಳಾಗಿಯರು ಮನವಲಿದು, ಶೃಂಗರಿಸಿಗರಲಿದು. ಜೀವನ ಹೇತು ಕಂಠೆ ಬದ್ಲಾಯಿಸುವಿಗೆ ಯಾಜೀವ ಶರದಂ ಶತಂ ಕಟ್ವ. ಮಗು ಈಗ ಹುಡುಗಿಯ ಮುಖ ನೋಡಬೇಕ ಬೇಡ? ಮಾವ ಹೇಗೆ ಮುಖ ನೋಡ್ತಾನೆ? ನಾನಾದ್ರೂ ಆತ್ಮಹತ್ಯೆ ಮಾಡ್ಕೊಳ್ತಿದ್ದೆ. ಪ್ರೇಮ ವಿಚ್ಛೇದನ. ಹೌದು. ನೀನಾದ್ರೂ ಮುಖ ತೋರಿಸು ತಾಯಿ. ಸತ್ಕಾರ್ಯ ತಲೆ ಹಾಳಾಗಿದ್ಯಾ? ಏನು ಹಳೆ ಕಾಲದ ವಯ್ಯಾರನದ್ದು. ಮದುಮಗನ ನೋಡು ಮಂಗಣ್ಣ. ಹಳೆ ಕೋತಿ. ಏನು ನೀನು ಮೋಸ ಮಾಡಿದ್ದು? ಎಲ್ಲಿ? ನಿನ್ನ ದಿವಸ ಹೇಳಿದ್ದೀರ ನೀನು. ನಾ ತೋರಿದ ಹೆಣ್ಣನ್ನು ಮದುವೆ ಆಗ್ಬೇಕು ಮಗನೇ ಅಂತ ಹೇಳಿದೆ. ಹೌದು. ಅವ ಪಾಪ ಬೇಕಾದ್ದು ಬೇಡದಿದ್ದೆಲ್ಲ ಮಾತಾಡಿ, ಅಮ್ಮ ನೀನು ಒಂದು ಹೆಣ್ಣಲ್ಲ, ಒಂದು ಬಾಳೆ ಮರ ತೋರು, ಒಂದು ಪಪ್ಪಳೆ ಮರ ತೋರು, ಕರಿಮನೆ ಕಟ್ತೀನಿ ಅಂತ ಹೇಳಿದ. ಈಗ ಅದೇ ಜಾತಿ ಬಿಟ್ಟು ನನ್ನ ಮಗಳ ಮದುವೆ ಮಾಡ್ತಿದ್ಯಾ? ಹೋಯ್ತು ಹೋಯ್ತು, ನಮ್ಮ ಜಾತಿ ಎಲ್ಲ ಹಾಳಾಗಿ ಹೋಯ್ತು. ಇನ್ನು ಯಾವ ಜಾತಿಯರೆಲ್ಲ ನಮ್ಮ ಮನೆಗೆ ಬರ್ಲಿಕ್ಕೆ ಉಂಟ ಏನು? ಕೆಳ ಜಾತಿ ಒಳಾದಂತ ಅವಳು ನಮ್ಮ ಮನೆಯಲ್ಲೇ ಇದ್ರೆ ಪ್ರತಿನಿತ್ಯವೂ ನಾವು ಗೋಮೂತ್ರದಲ್ಲೇ ಸ್ನಾನ ಮಾಡುವ ಹಾಗಾಯ್ತಲ್ಲ ಮಾವ. ಗೋಶಾಲೆ ಪಕ್ಕದಲ್ಲಿ ಬಿಡೋರು ಮಾಡ್ಬೋದು ನಾವು ಇಬ್ಬರೇನು. ಪಂಚಗವ್ಯ ಕೊಡಿಸೋಣ. ಅವ ಎಂತಂದಲ್ಲಿ ಆ ಬದಿಯಲ್ಲೇ. ನಿನಗೆಂತದಕ್ಕೋ ಮಗನೇ, ಇವ ಇಷ್ಟು ಮಾತಾಡುವಾಗ ಎದುರು ನಿಂತುಕೊಳ್ತಿ. ಆ ರೀತಿ ಕಾಶಿ ತೀರ್ಥ ಬೀಳ್ತಾ ಇದ್ರು ನೀ ಮುಖ ತೊಳ್ಕೊಳ್ಳುವುದಿಲ್ಲ. ನಿನಗೆಂತದಕ್ಕೋ ಪಂಚಗವ್ಯ. ಅವಳಿಗೆ ಎಂತಂದ? ಅವಳು ಅದೇ ಅಂದ್ಲು, ನೀ ಅಂತ ಹೇಳ್ತೆ ನೋಡು. ಎಂತದ್ದು? ನಾ ಮೋಸ ಮಾಡಿದ್ದೇನೆ. ಮತ್ತಿನ್ನೇನು? ನಾ ತೋರಿದ ಹುಡುಗಿಯನ್ನು ಮದುವೆ ಆಗಬೇಕು ಅಂತ ಹೇಳಿದ್ದೇನೆ. ಹೌದು. ದೇವಸೇನೆಯನ್ನು ತೋರಿಸುವುದಿಲ್ಲ ಅಂತ ಹೇಳಿದ್ದೇನೆ. ನಿನ್ನ ಅರ್ಥ ಎಲ್ಲ ಈಗ ಹಾಗೂ ಆಗುತ್ತದೆ. ಮತ್ತೆ ಪೂರ್ವ ತಯಾರಿಯ ಅದು ನೀವು ರಾತ್ರಿ ಮಾತುಕತೆ ಆಡಿ ನನಗೆ ಗೊತ್ತುಂಟು. ಮಗನೇ, ಅಮ್ಮ ಅವಳ ಮುಖ ನೋಡು ತನಕ ಮರಳಿ ದೇವಸೇನೆ ಸಿಗುತ್ತಾಳೆಂತ ಭಾವಿಸಿಕೊಂಡಿದ್ದೆಯೋ? ಕನಸು ಸಹಿತ ಕಾಣಲಿಲ್ಲ ನಾನು. ದೇವಸೇನ, ನಿನ್ನ ಮದುವೆ ಅಂತ ನಿನಗಾದ್ರೂ ಗೊತ್ತಿತ್ತ? ದೇವರಣ ಗೊತ್ತಿರ್ಲಿಲ್ಲ. ಕಟ್ಟಪ್ಪ, ಇವಳು ಮನೆ ಬಿಟ್ಟದ್ದು ನನಗೆ ಗೊತ್ತಿಲ್ಲ ತಾಯಿ. ನನಗೆ ಗೊತ್ತಿಲ್ಲ, ಮತ್ತೆ ಅವುಗಳಿಗೆ ಗೊತ್ತಾಗೋದು ಹೇಗೆ? ನಿನಗೆ ಗೊತ್ತಾಗಬೇಕಾದದ್ದು ಇಲ್ಲ. ಎಂತದ್ದು ಅವುಗಳಿಗೆ ಭಾಷೆ ಬರ್ತದೆ ನಿಮ್ಗೆ? ತಾಯಿಯೇ ದೇವರು ಅಂತ ತಿಳಿದ ಹುಡುಗನವನು, ಊರನ್ನಾಳುತ್ತಿರುವಂತ ದೊರೆ, ದೇವರಿಗೆ ಸಮಾನ ಅಂತ ಭಾವಿಸಿದ ಹೆಣ್ಣವಳು. ಒಬ್ಬಳಲ್ಲಿರುವುದು ದೇಶಭಕ್ತಿ, ಒಬ್ಬನಲ್ಲಿರುವುದು ಮಾತ್ರ ಭಕ್ತಿ. ಇಂತಹ ಗಂಡು ಹೆಣ್ಣುಗಳು ಜೊತೆಯಾದರೆ ಹುಟ್ಟುವಂತಹ ಸಂತಾನ ಸಂಸ್ಕಾರಯುತವಾಗಿರುತ್ತದೆ. ಅಂತಹ ಮಕ್ಕಳು ಈ ನಮ್ಮ ಭಾರತ ದೇಶಕ್ಕೆ ಬೇಕಾದದ್ದು ಎನ್ನುವ ಕಾರಣಕ್ಕೆ ಅವರಿಬ್ಬರನ್ನು ಜೊತೆಗೂಡಿಸಿದ್ದೇನೆ.
ಮಕ್ಕಳಿಗೆ ನೋವು ನೀಡಿದ್ರೆ ನಾನು ಯಾವ ತಾಯಿ ಆಗುತ್ತೇನೆ? ಅಮ್ಮ, ಕೇಳಿ ಕೊಡುವವಳು ಹೆಂಡತಿ, ಕೇಳದೆ ಕೊಡುವವಳು ತಾಯಿಯಂತೆ. ಮಗು ಕೇಳದೇ ಇದ್ರು ಮಗುವಿನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಹೊತ್ತೊತ್ತಿಗೆ ತುತ್ತನ್ನು ಮುತ್ತನ್ನು ನೀಡುವವಳು ತಾಯಿಯಂತೆ. ಆ ನೆಲೆಯಲ್ಲಿ ನಾನು ಕೇಳದೇ ಇದ್ರು ನನ್ನ ಮನದಿಂಗಿತವನ್ನು ಅರ್ಥ ಮಾಡಿಕೊಂಡು ನಾನು ಮೆಚ್ಚಂತಹ ದೇವಸೇನೆಯನ್ನೇ ನನಗಿತ್ತೀರಿ. ಅಮ್ಮ, ನೀವು ನನ್ನ ದೊಡ್ಡಮ್ಮ ಅಲ್ಲ, ನನ್ನ ಹಡದಮ್ಮ. ನೀವು ಹಣದ ಮಗನ ಜೀವಂತ ಹೆಣ ಇಲ್ಲಿಯೇ ಉಂಟು. ಯಾಕೋ ಮಗನೇ ದುಃಖಿಸ್ತೀಯ? ನಿನಗೆ ನಾನು ಮದುವೆ ಮಾಡಿಸ್ತೇನೆ ಕಂದ. ಮಾಡುವುದು ಬೇಡಮ್ಮ, ನಾನು ಬಬ್ಬರಿಯಾಗಿಯೇ ಸಾಯುವುದಂತ ತೀರ್ಮಾನ ಮಾಡಿಬಿಟ್ಟೆ. ಇಲ್ಲ ಗುಂಡ, ಏನು ಮಾಮ, ನಿನ್ನದು ತಪ್ಪುಂಟೋ? ನಿನಗೆ ಪ್ರಾಯ ಬಂದಂತಹ ವಿಚಾರ ಊರಿನಲ್ಲಿದ್ದಂತಹ ಹೆಣ್ಣು ಮಕ್ಕಳ ತಂದೆ ತಾಯಂದರಿಗೆ ಗೊತ್ತಾಗಿ ಅವರೆಲ್ಲ ದೊಣ್ಣೆ ಹಿಡ್ಕೊಂಡು ಮನೆಯವರೆಗೆ ಓಡಿಸ್ಕೊಂಡು ಬಂದಿದ್ರೆ ಮೊದಲು ನಿನಗೆ ಬಾಸಿಂಗ ಬಿಗಿತಿದ್ರೆ ಏನು ಮಾಡುವ ಹೇಳು? ಅಷ್ಟೆಲ್ಲ ಪ್ರಕರಣ ಆಗಿದೆ, ಆದ್ರೆ ನಿನಗೆ ಇನ್ನು ಮದುವೆ ಆಗ್ಲಿಲ್ಲ. ನೀವು ಹೇಳಿದ್ದೆ ಸತ್ಯ ಮಾವ, ಆದ್ರೆ ಏನು ಮಾಡೋಣ ಹೇಳಿ? ಅಷ್ಟು ಕೆಳಮಟ್ಟ ಕಿಳಿಯುವುದಕ್ಕೆ ನನಗೆ ಮನಸ್ಸು ಒಪ್ಪುವುದಿಲ್ಲ. ಹೆಣ್ಣು ಮಕ್ಕಳನ್ನ ಗೌರವಿಸುವಂತ ಸ್ವಭಾವ ನನ್ನದ್ದು. ಅವರನ್ನ ನೋಡಿದ್ರೆ ಅಂತರಂಗದಲ್ಲಿ ಪೂಜನೀಯ ಭಾವ ನನಗೆ. ಅಂಬುಜದಳ ನೇತ್ರೆ. ಸುಮ್ಮನೆ ತಮಾಷೆ ಮಾಡಿದ್ನ ಮಗನೇ, ನಿನಗೊಪ್ಪ ಹುಡುಗಿಯನ್ನು ನೋಡಿ ಬರುವಂತ ಅಮಾವಾಸ್ಯೆಯ ಮೊದಲು ನಾನು ಮದುವೆಯನ್ನು ಮಾಡಿ. ಒಪ್ಕೋ. ಎಷ್ಟು ಅನುಗ್ರಹ ಮಾಡ್ತಾ ಇದ್ದಾಳೆ. ಅಮಾವಾಸ್ಯೆ ಕತ್ತಲೆ ದಿನ ಅಲ್ವ, ನಿನ್ನ ಪ್ರಥಮ ರಾತ್ರಿ ಕತ್ತಲೆಯಲ್ಲಿ ಆಗಲಿ ಅಂತ ಮೋಹಿನಿ ಒಟ್ಟಿಗೆ ಮದುವೆ ಮಾಡ್ತಾಳೆ. ಒಂದು ಮಗನ ಮದುವೆ ಮುಸುಕಿನ ಗೌರಮ್ಮ, ಇನ್ನೊಂದು ಭವಿಷ್ಯನ ಗೋಣಿಚೀಲ ಮುಸುಕು ಹಾಕ್ತಿರಬೇಕಾ ಕರಿಕಂಬಳಿಯ ಮದುವೆ ಬೇಡ ಅಂತ ಬೇಡ, ಸುಮ್ಮನೆ ನನ್ನಾಗಿರೋದೇನು. ಕಟ್ಟಪ್ಪ, ಈ ಮನೆಗೆ ಹೆಣ್ಣನ್ನು ಕೊಟ್ಟಂತ ಮಹನೀಯನು ನೀನು. ಆದ್ರೆ ಹುಡುಗನ ಮಾವ ಎನ್ನುವ ಕಾರಣಕ್ಕೆ ಬೇಕಾದ ಕಡೆ ಬೇಡದಿದ್ದ ಕಡೆಯಲ್ಲೆಲ್ಲ ರಾಜಕೀಯದಲ್ಲಿ ಮೂಗು ತುರಿಸುವ ತಲೆ ತಿನ್ನುವ ಮಾವ ಆಗಬೇಡ ಅಂತ ನಿನ್ನಲ್ಲಿ ಬೇಡಿಕೊಳ್ತೇನೆ. ಹೌದಾ ಮಾರಾಯ, ಅದೊಂದು ಜಾಗ್ರತೆ ಮಾಡು. ಏನು ಮಾರಾಯನೆ? ಯಾಕೆಂದ್ರೆ ಮಾವ ಅಂದ್ರೆ ಮಾತುಳ ಅಂತ ಒಂದು ಅರ್ಥ, ಮಾತುಳ ಅಂತಂದ್ರೆ ಒಳ ಅರ್ಥ ಹೆಗ್ಗಣ ಅಂತ ಆಗ್ತದೆ. ಮತ್ತೆ ನೀನೊಂದು ಈ ಮನೆ ಹೆಗ್ಗಣ ಹಂಗ ಆಗಬೇಡ. ಮಾತುಳ ಅಂತ ಹೇಳಿದ್ರೆ ಮನೆ ಹಾಳ ಅಂತ ಉಂಟು ನೋಡು. ಹೌದಾ? ಸರ್ವನಾಶಾಯ ಮಾತುಳ ಅಂತ ಉಂಟು. ಇದೆಲ್ಲ ಬರೆದಿಟ್ಕೋ ನೆನಪಿ. ಬರೆದು ನೀವು ನೋಡುವ ಗೋಡೆಗೆ ಅಂಟಿಸೋಣ. ಮಾತುಳ ಅಂದ್ರೆ ಏನ್ ಗೊತ್ತಾ? ತಾಯಿಯ ಸಂಬಂಧ, ತಾಯಿಯ ಸೋದರನ ಅಣ್ಣನೋ ತಮ್ಮನೋ ಮಾತುಳನಾಗ್ತಾನೆ, ಹೆಣ್ಣು ಕೊಟ್ಟವ ಶ್ವಸುರನಾಗ್ತಾನೆ. ಅಣ್ಣ, ಓ ಸೋದರಣ್ಣ. ಈ ವರ್ಷ ನನ್ನ ಅರ್ಥ ಎಲ್ಲ ಹಾದಿ ಮೇಲೆ ಬಿದ್ದೋಯ್ತು. ತಾಯಿ ಅನ್ಯತ್ರ ಭಾವಿಸಬಾರದು. ಚೇಚೆ, ಬಲೂಚಿಸ್ತಾನದಿಂದ ಬಂದವನು ಊರು ಬಿಟ್ಟು ನಮ್ಮ ದೇಶಕ್ಕೆ ಬಾ ಅಂತ ಹೇಳಿದ. ಸ್ವಧರ್ಮೇ ನಿಧನ ಶ್ರೇಯ ಎಂದು ಅವನ ಬಾಯಿ ಮುಚ್ಚಿಸಿದೆ. ನಮ್ಮ ಮನೆಯಾಗಿರುವಂತಹ ಸುನೇತ್ರ ಸಿಂಹಾಸನವನ್ನು ಏರ್ತೇನೆ, ನೀನು ಮಂತ್ರಿಯಾಗು, ಸುಖಿ ಜೀವನವನ್ನು ಸಾಗಿಸೋಣ ಅಂತ ಆಮಿಷವನ್ನು ಒಡ್ಡಿದ. ಆಗ ನಮ್ಗಾದ ಜಗಳವನ್ನ ತಣ್ಣಗಾಗಿಸಿದವರು ತಾವು. ನಿಮ್ಗೆ ಅರ್ಥ ಇದೆ. ನಾನು ಖಂಡಿತ ದೇವಸೇನೆಯ ತಂದೆ ವಿನಃ ಯುವರಾಜನ ಮಾವನಲ್ಲ, ನಿಮ್ಮ ಪಾದದಾಣೆಯಾಗಿಯೂ ಸತ್ಯ. ಹಿರಿಯರು ನಮಸ್ಕಾರ. ಅಪ್ಪ, ವಂದಿಸಬಡ್ತಾ ಇದ್ದೇವೆ. ಶುಭವಾಗಲಿ. ನಾವು ಜಾತಿ ಬಿಟ್ಟವರಲ್ಲ ಮಗಳೇ, ಜಾತಿ ಇದ್ದವರೇ, ಕೀಳು ಜಾತಿಯವರಷ್ಟೇ. ಆ ಅಭಿಮಾನ ನಿನಗಿರಲಿ. ನೀನು ಮದುವೆಯಾದದ್ದು ಒಬ್ಬ ದೇವತಾ ಮನುಷ್ಯನಂತ ತೀರ್ಮಾನಿಸಿ ಅವನ ಸೇವೆ ಮಾಡಿಕೊಂಡು ಬಾಳನ್ನು ಸಾರ್ಥಕಗೊಳಿಸಿಕೋ. ಪಾರ್ವತಿ ಪರಮೇಶ್ವರಂತೆ ಬದುಕು. ಅಮ್ಮ, ಚಿರಂಜೀವಿಗಳಾಗಿ ಹರಿದ್ರ ಕುಂಕುಮವತಿಯಾಗಿ ಸೌಭಾಗ್ಯವತಿಯಾಗ. ಸಂತೋಷ ತಾಯಿ. ಏನಿದ್ದರೂ ನಿನ್ನ ಮಾವ. ನಮಸ್ಕಾರ. ಆ ಕಾಲು ನೋಡಿದ್ರೆ ಮನುಷ್ಯನ ಕಾಲು ನೋಡಿದ ಹಾಗೆ ಅನ್ನಿಸುವುದಿಲ್ಲ ನನಗೆ. ಮನುಷ್ಯರು ಅಂತಾದ್ರೆ ಎರಡೂ ಕಾಲು ಕೊಡ್ತಾರೆ, ಇದು ಒಂದೇ ಕಾಲು ಎತ್ತುತ್ತದೆ. ಆ ಒಂದೇ ಕಾಲೆತ್ತುವ ಪ್ರಾಣಿ ಯಾವುದು? ಇದೇ ತಳಿ. ಈಗ ನಿನ್ನ ಅಣ್ಣನು ಹಬ್ಬ ಹೋದ್ರು ಹೋಳಿಗೆ ಹೋಗ್ಲಿಲ್ಲ. ನಾನು ಇಷ್ಟಪಟ್ಟಂತಹ ದೇವಸೇನೆಯನ್ನು ನನ್ನ ತಮ್ಮ ಮದುವೆ ಆದ. ಹೋಗ್ಲಿ. ಏನು ಕಟ್ಟಪ್ಪನಿಗೆ ಒಬ್ಬಳೆ ಮಗಳಿರುವುದಾ? ಇನ್ನೊಬ್ಬಳಿದ್ದಾಳೆ. ಮುಂದೆ ಹೇಗಾಡಿಸ್ತೇನೆ ನೋಡಿ.